ಹಲೋ ಸರ್. ಹಲೋ, ಹಲೋ. ಜೆ ಬಿ ಎಂ ಡಾಕ್ಟರ್ ಅಂಬೇಡ್ಕರ್ ಚಾಲಕರ ಸಂಘಟನೆಯಿಂದ ಮಾತಾಡ್ತಾ ಇರೋದು. ಹಾಂ ಹೇಳಿ ಸರ್, ನಮಸ್ಕಾರ. ತಮ್ಮ ಹೆಸರು? ಶಶಿಕುಮಾರ್ ಸರ್, ಶಶಿಕುಮಾರ್ ಬಾಬು ಚೌಹಾಣ್. ಶಶಿಕುಮಾರ್ ಬಾಬು ಚೌಹಾಣ್. ಇದು ಹೌದು ಸರ್. ಯಾವ ಏರಿಯಾ ನಿಮ್ಮದು? ಯಾವ ಊರು? ಸರ್ ನಂದು ಮುದ್ದೇಬಾಳ ಹತ್ರ ಚಲ್ಮಿ ತಾಂಡೆ ಅಂತ ಹೇಳ್ಬಿಟ್ಟು ಸರ್. ಅದು ಯಾವ ಸೈಡ್? ಇಲ್ಲ, ಸೆಂಟ್ರಲ್ ಏನು ಬರುತ್ತೆ ಅಲ್ಲಿ? ಇದು ಬಿಜಾಪುರ ಜಿಲ್ಲಾ ಮುದ್ದೇಬಾಳ ತಾಲೂಕು ಸರ್. ಬಿಜಾಪುರ ತಾಲೂಕು. ಬಿಜಾಪುರ ಜಿಲ್ಲಾ ಮುದ್ದೇಬಾಳ ತಾಲೂಕು. ಈಗ ನೀವು ಜೆ ಸಿ ಪಿ ಗಾಡಿ ತೊಗೊಂಡಿದ್ದೀರಲ್ಲ, ಹಾಂ ಹೌದು ಸರ್. ಅದು ತಗೊಂಡು ಎಷ್ಟು ವರ್ಷ ಆಯಿತು? ಸರ್ ಒಂದೇ ವರ್ಷ ಆಯ್ತು ಸರ್ ತಗೊಂಡು. ಒಂದು ವರ್ಷ ಆಯಿತು. ಒಂದು ವರ್ಷದಲ್ಲಿ ಎಷ್ಟು ಲಕ್ಷ ನೀವು ಖರ್ಚು ಮಾಡಿದ್ದೀರಾ? ಸರ್ ಶೋರೂಮಿಂದ ವಾರಂಟಿ ಇತ್ತು ಸರ್. ಹಾಂ. ಅವರು ವಾರಂಟಿ ಮುಖಾಂತರ ನಾವು ಗಾಡಿ ರಿಪೇರಿ ಮಾಡ್ತೀವಿ ಅಂತ ಹೇಳಿದ್ರು ಸರ್. ಎಷ್ಟು ವಾರಂಟಿ ಇತ್ತು ಶೋರೂಮ್ ಕಡೆಯಿಂದ ನಿಮಗೆ ಸರ್ವಿಸು? ಇದು ಒಂದು ವರ್ಷ ಸರ್ವಿಸ್, ಒಂದು ವರ್ಷ ಇತ್ತು ಸರ್ ವಾರಂಟಿ. ಹಾಂ. ಒಂದು ವರ್ಷದಲ್ಲಿ ಗಾಡಿ ಶೋರೂಮಿಂದ ಪರ್ಚೇಸ್ ಮಾಡಿ ಒಂದು 4 ತಿಂಗಳು ನಡೀತು ಸರ್. ಹಾಂ. ಅದರ ನಂತರ ಕಂಟಿನ್ಯೂ ರಿಪೇರಿ ಸರ್, ಪದೇ ಪದೇ ರಿಪೇರಿ ಬರೋದು, ಬಂದು ಅವರು ರಿಪೇರಿ ಮಾಡೋದು ಹೋಗೋದು, ರಿಪೇರಿ ಮಾಡೋದು ಹೋಗೋದು, ನನ್ನ ಕೆಲಸ ಎಲ್ಲ ನಿಂತ್ಕೊಂಡು ಸರ್. ಶೋರೂಮ್ ಹೆಸರು ಯಾವುದು? ಸಾಯಿ ಶೋರೂಮ್ ಸರ್. ಶಾಯ್ ಶೋರೂಮ್ ಅಲ್ಲೇ ನಿಮ್ಮ ಊರಲ್ಲೇ ಇದೆಯಾ ಅದು? ಹಾಂ, ನಮ್ಮ ಬಿಜಾಪುರ ಜಿಲ್ಲೆದಲ್ಲೇ ಇದೆ ಸರ್. ಬಿಜಾಪುರ ಜಿಲ್ಲೆದಲ್ಲಿ. ಹೌದು ಗಾಡಿದು ಅದು ಜೆ ಸಿ ಪಿದು ಫೈನಾನ್ಸ್ ಯಾವ ಕಡೆ ಹಾಕಿಸ್ತೀರಾ? ಸರ್ ಫೈನಾನ್ಸು HDFC ಸರ್, HDB. HDB. ಅವರು ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡಿದ್ದೀರಾ ನಿಮ್ಮದು? ಡಾಕ್ಯುಮೆಂಟ್ಸ್ ಸರ್, ಅವರು ಟೋಟಲ್ ಅವರು ಸಿಗ್ನೇಚರ್ ಎಲ್ಲ ಮಾಡಬೇಕಾದ್ರೆ ನಾನು ಓದಲಿಲ್ಲ ಸರ್. ಹಾಂ. ಶಾಲೆ ಅಂತೂ ನಾನು ಕಲ್ತಿಲ್ಲ ಸರ್, ಅನ್ಎಜುಕೇಟೆಡ್ ಇದ್ದೀನಿ. ಹ್ಞೂ. ಶಾಲೆ ಕಲ್ತಿಲ್ಲ. ಅವರು ಡಾಕ್ಯುಮೆಂಟ್ಸ್ ಮುಖಾಂತರ ಏನೆಲ್ಲ ಸಿಗ್ನೇಚರ್ ಬೇಕೋ ಅದೆಲ್ಲ ಹಾಕ್ಸ್ಕೊಂಡಿದ್ದಾರೆ ಸರ್. ಹಾಂ. ಹಾಕ್ಸ್ಕೊಂಡು ಮತ್ತೆ ಲೋನು 30 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಸರ್ ಲೋನು. 30 ಲಕ್ಷ ಲೋನು. ಹೌದು 30 ಲಕ್ಷ ಲೋನ್ಗೆ ಬಡ್ಡಿ ಎಷ್ಟು ಹಾಕಿದ್ದಾರೆ ಅಂದಾಜು? 30 ಲಕ್ಷಕ್ಕೆ ಸರ್ ಅಂದಾಜು ಒಂದು 8 ಲಕ್ಷ ಬರುತ್ತೆ ಅಂತ ಹೇಳಿದ್ರು ಸರ್ ಅವರು ಬಡ್ಡಿ. ಟೋಟಲ್ 38 ಲಕ್ಷ. ಹಾಂ 38 ಲಕ್ಷ ಸರ್. ಇವಾಗ 38 ಲಕ್ಷ ನೀವು ಕಟ್ಟುತ್ತಾ ಇದ್ದೀರಾ. ಎಷ್ಟು ತಿಂಗಳು ಕಟ್ಟಿದ್ದೀರಾ? ಒಂದು ವರ್ಷ ಆಯಿತು ಗಾಡಿ ತೊಗೊಂಡು? ಹಾಂ ಸರ್, 13 ತಿಂಗಳು ಕಟ್ಟಿದ್ದೀನಿ ಸರ್. 13 ತಿಂಗಳು. ವರ್ಷಕ್ಕೆ 12 ತಿಂಗಳು ಆಗುತ್ತೆ. 1 ತಿಂಗಳು ಎಕ್ಸ್ಟ್ರಾ ಕಟ್ಟಿದ್ದೀರಾ? ಹಾಂ, 1 ತಿಂಗಳು ಎಕ್ಸ್ಟ್ರಾ ಕಟ್ಟಿದ್ದೀನಿ ಸರ್. ಇವಾಗ ಆ ಗಾಡಿ ನಿಮ್ಮ ತವ ಇದೆಯಾ ಇಲ್ವಾ? ಇಲ್ಲ ಸರ್, ಅವರು ಫೈನಾನ್ಸ್ನವರು ತಗೊಂಡೋಗಿ ಗಾಡಿನ ಸೇಲ್ ಮಾಡಿದ್ದಾರೆ ಸರ್ ಬೇರೆ ಕಡೆ. ಬೇರೆ ಕಡೆ ಸೇಲ್ ಮಾಡಿದ್ದಾರೆ? ಹೌದು ಹೌದು ಸರ್. ಅವರು ನಿಮಗೆ ಏನಾದ್ರು ಲೆಟ್ರ್ ಕೊಟ್ಟಿದ್ದಾರಾ? ಕೋರ್ಟ್ ಮುಖಾಂತರ ಲೆಟ್ರು? ಇಲ್ಲ ಸರ್, ಕೋರ್ಟ್ ಮುಖಾಂತರ ಯಾವುದು ಲೆಟರ್ ಕೊಟ್ಟಿಲ್ಲ ಸರ್ ನನಗೆ. ಇವಾಗ ಕೋರ್ಟ್ ನಿಮಗೆ ಮುಖಾಂತರ ಹೇಳಿ ಹೇಳಿ ಹೇಳಿ. ಕೋರ್ಟ್ ಮುಖಾಂತರ ಯಾವ ಲೆಟ್ರು ಕೊಡಲಿಲ್ಲ ಸರ್. ಮತ್ತೆ ಸೀಸ್ ಮಾಡಬೇಕಾದ್ರೆ ಅವರು ನನಗೆ ಖಾಲಿ ನಾರ್ಮಲ್ ಆಗಿ ಫೋನ್ ಮಾಡಿಬಿಟ್ಟು ನಾವು ಸೀಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಸರ್. ಹಾಂ. ಮತ್ತೆ ಅಷ್ಟೇ ಸರ್, ಅದು ಸೀಸ್ ಮಾಡಬೇಕಾದ್ರೂ ಕೂಡ ನಂಗೆ ಲೆಟ್ರ್ ಕೊಟ್ಟಿಲ್ಲ, ಏನಿಲ್ಲ ಸರ್. ಹಾಂ. ಹ್ಞೂ. ನೀವು ಅದು ಸೀಸಿಂಗ್ ಮಾಡಕ್ಕೆ ಬಂದಿದ್ದಾರಲ್ಲ, ಹಾಂ ಸರ್. ಅದು ಆಫೀಸ್ ಎಲ್ಲಿ ಏನು ಅಂತ ಗೊತ್ತಿದೆಯಾ? ಯಾವ ಸೀಸ್ ಮಾಡಕ್ಕೆ ಬಂದಿರೋ ಆಫೀಸ್ ಹೆಸರು? ಸರ್ ಹುಬ್ಳಿಯಿಂದ ಸರ್, ಹುಬ್ಳಿಯಿಂದ ಅವ್ರು ಬ್ಯಾಂಕ್ನವರೇ ಬಂದಿದ್ರು ಸರ್. ಬ್ಯಾಂಕ್ ಅವರು. ಆ ಸೀಸ್ ಮಾಡಿರೋ ವ್ಯಕ್ತಿ ಹೆಸರು ಗೊತ್ತಾ ನಿಮ್ಮದು? ವ್ಯಕ್ತಿ ಹೆಸರು ಗೊತ್ತಿಲ್ಲ ಸರ್. ಅವರು ಬೇರೆ ಬೇರೆ ಎತ್ತಿನ ಕಳಿಸ್ಕೊಟ್ಟಿದ್ರು ಸರ್, ಅವರು ಹೆಸರು ಕೂಡ ಹೇಳಿಲ್ಲ ಸರ್ ನನಗೆ. ಯಾಕಂದ್ರೆ ಹಾಂ ಸರ್. ಒಂದು ಸಣ್ಣ ಕೆಲಸ ಅಂದ್ರೆ ಒಂದು ಆಟೋಗೆ ಲೋನ್ ಹಾಕ್ತೀವಿ. ಆ ಲೋನ್ ನಾವು ಕಟ್ಟಿಲ್ಲ, 3 ತಿಂಗಳು ಟೈಮ್ ಇರುತ್ತೆ, 3 ತಿಂಗಳು 10 ದಿವಸ. ಆ ಲೋನ್ ನಾವು ಕಟ್ಟಿಲ್ಲ ಅಂದ್ರೆ ಕೋರ್ಟಿಂದ ನೋಟಿಸ್ ಹೋಗ್ಬಿಟ್ಟು ನೋಟಿಸ್ ತಗೋಬೇಕು. ಹಾಂ ಸರ್. ಏನಂತ ನೋಟಿಸ್ ತಗೋಬೇಕು? ಈ ತರ ಗಾಡಿ ವ್ಯಕ್ತಿ ಈ ತರ ಫೈನಾನ್ಸ್ ಕಟ್ಟುತ್ತಾ ಇಲ್ಲ ಅಂತ ನೋಟಿಸ್ ತಗೊಂಡು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಹಾಂ ಸರ್. ಅಲ್ಲಿಂದ ಒಬ್ಬ ಪೊಲೀಸ್ ಅವರು ಅಂದ್ರೆ PC ಯಾರು ಕರ್ಕೊಂಡು ಬಂದು ನಿಮ್ಮ ಗಾಡಿ ತವ ಬಂದು ನಿಮ್ಮ ಮನೆ ತವ ಈ ತರ ಗಾಡಿ ಸೀಸ್ ಮಾಡೋಕ್ಕೆ ರೈಟ್ಸ್ ಇದೆ ಅಂತ ಲೆಟರ್ ತೋರಿಸ್ಬೇಕು ಅವರು. ಹಾಂ ಸರ್. ಆಯ್ತಾ? ಹೌದು ಈ ಸರ್. ಆಟೋಗಿರ್ಲಿ ಕ್ಯಾಬ್ಗಿರ್ಲಿ ಕಾನೂನು ಪ್ರಕಾರ ಪ್ರತಿಯೊಬ್ಬ ವೆಹಿಕಲ್ಗೆ ಅದೇ ರೂಲ್ಸ್ ಇರೋದು. ಹಾಂ ಸರ್. ಆಯ್ತಾ? ಆ ವಿತೌಟ್ ಪ್ರೂಫ್ ಇಂದ ಅವ್ರು ಬಂದು ನಿಮ್ಗೆ ಬರೀ ಫೋನ್ ಮುಖಾಂತರ ಗಾಡಿ ತಗೊಂಡು ಹೋಗಿದ್ದಾರೆ ಅಂದ್ರೆ ಅದು ಯಾವ ತರ ಬಿಟ್ಟಿದ್ದೀರಾ ನೀವು? ಸರ್ ನಾನು ಇಲ್ಲಿ ಎಮರ್ಜೆನ್ಸಿ ನಮ್ಮ ಮಿಸ್ಸಸ್ಸಿಗೆ ಮತ್ತೆ ಮಗು ಸ್ವಲ್ಪ ಹುಷಾರಿರಲಿಲ್ಲ ಸರ್. ಹಾಂ. ಹಾಗಂತ ಹೇಳ್ಬಿಟ್ಟು ನಾನು ಊರಿಗೆ ಬಂದಿದ್ದೆ ಸರ್. ತುಂಬಾ ಪ್ರಾಬ್ಲಮ್ ಅಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ನಾನು ಊರಿಗೆ ಬಂದಿದ್ದೆ. ಆ ಟೈಮಲ್ಲಿ ನಾನು ಅಲ್ಲಿ ಇರ್ಬೇಕಾದ್ರೆ ಅವರು ಶೋರೂಮ್ನವರು ಯಾರು ಫೈನಾನ್ಸ್ನವ್ರು ಯಾರು ಬರಲಿಲ್ಲ ಸರ್ ಸೀಸ್ ಮಾಡ್ಲಿಕ್ಕೆ. ನಾನು ಅಲ್ಲಿಂದ ಇಲ್ಲಿ ಊರಿಗೆ ಬರ್ಬೇಕಾದ್ರೆ ಅವರು ಅಲ್ಲಿ ಬಂದು ಗಾಡಿ ಸೀಸ್ ಮಾಡಿದ್ದಾರೆ ಸರ್. ಬ್ಯಾಂಕ್ ಅವರು? ಹಾಂ, ಬ್ಯಾಂಕ್ನವರು ಸರ್. ಅವ್ರು ಬ್ಯಾಂಕ್ ಅವರು ಸೀಸ್ ಮಾಡೋಕ್ಕೂ ನಿಮ್ಗೆ ಒಂದು ಲೆಟ್ರ್ ಕೊಡಬೇಕು ಅವರು. ಹಾಂ ಸರ್, ಅದು ಲೆಟ್ರ್ ಕೂಡ ಕೊಟ್ಟಿಲ್ಲ ಸರ್ ನನಗೆ. ಹಾಂ. ಹ್ಞೂ. ಇವಾಗ ನೀವು ನಿಮ್ಮ ಏರಿಯಾಗೆ ಯಾವ ಡಿಸ್ಟ್ರಿಕ್ಟ್ ಪೊಲೀಸ್ ಅವ್ರು ಸೇರ್ತಾರೆ? ಯಾವ ತಾಲೂಕು ಸೇರುತ್ತೆ? ಇದು ನಮ್ಮ ಮುದ್ದೇಬಾಳ ತಾಲೂಕು ಸೇರುತ್ತೆ ಸರ್. ಅಲ್ಲಿ ಹೋಗ್ಬಿಟ್ಟು ಸರ್ಕಲ್ ಇನ್ಸ್ಪೆಕ್ಟರ್ ಯಾರಿದ್ದಾರೆ ಸಂಪೂರ್ಣ ಮಾಹಿತಿ ಕೊಡಿ. ಹಾಂ ಸರ್. ಹಂಗಿಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲಿ ಏನು ಒಂದು ಜವಾಬ್ದಾರಿ ತಗೋತಾ ಇಲ್ಲ, ಸ್ಟೇಷನ್ದಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಅಂದ್ರೆ ಹಾಂ ಸರ್.
ACP DCP ಅವ್ರಿಗೆ ಕಂಪ್ಲೇಂಟ್ FIR ಜಾರಿ ಮಾಡಿಬಿಟ್ಟು ಹಾಂ ಸರ್ ಈ ಥರ ನನಗೆ 38 ಲಕ್ಷ ರೂಪಾಯಿ ಹಾಂ ಸರ್ 30 ಲಕ್ಷ ರೂಪಾಯಿ ಗಾಡಿ ಫೈನಾನ್ಸು ಹಾಂ ಸರ್ 8 ಲಕ್ಷ ರೂಪಾಯಿ ಬಡ್ಡಿ ಹಾಂ ಸರ್ ಹಾಕಿ ಕೊಟ್ಟಿದ್ದಾರೆ. ಗಾಡಿ ತೊಗೊಂಡಿದ್ದೀವಿ. ಹಾಂ ನಾನು ಇಷ್ಟು ತಿಂಗಳು ಕಟ್ಟಿದ್ದೀನಿ. ಹಾಂ ಸರ್ 11 ತಿಂಗಳು ಹಾಂ ಸರ್ 13 ತಿಂಗಳು ತಾನೇ ಕಟ್ಟಿರೋದು. 11 ತಿಂಗಳು 13 ತಿಂಗಳು ಸರ್ 13 ತಿಂಗಳು ಕಟ್ಟಿದ್ದೀನಿ. ಹಾಂ ಸರ್ 1 ವರ್ಷ 1 ತಿಂಗಳು ಎಕ್ಸ್ಟ್ರಾ ಕಟ್ಟಿದ್ದೀನಿ. ಹಾಂ ಸರ್ ಈ ಗಾಡಿ ಬಂದು ಒಂದು ತಿಂಗಳಲ್ಲಿ ವರ್ಷದಲ್ಲಿ ಇಷ್ಟೊಂದು ಸತಿ ಸಮಸ್ಯೆ ಆಗಿದೆ. ಹಾಂ ಸರ್ ಆಯ್ತಾ, ಗಾಡಿ ಸಮಸ್ಯೆ